ಈ ವಿಡಿಯೋ ನೋಡಿ, ಅಲ್ಲಿ ಮದುವೆಯಲ್ಲಿ ಕ್ಯಾಟರಿಂಗ್ ಹುಡುಗರು ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಅವಾಗ ಆ ಮದುವೆಯಲ್ಲಿ ಇದ್ದಂತ ಒಬ್ಬ ಸದಸ್ಯ ಅವ್ರಿಗೆ ಬಂದು ಬಯೋದಕ್ಕೆ ಶುರು ಮಾಡ್ತಾನೆ. ಯಾಕರು ಕೂತ್ಕೊಂಡು ಊಟ ಮಾಡ್ತಾ ಇದಾರೆ ಇಲ್ಲಿ? ಮೊದ್ಲು ಗೆಸ್ಟ್ ಅದೆಲ್ಲ ಊಟ ಆಗ್ಲಿ, ಆಮೇಲೆ ನೀವು ಊಟ ಮಾಡ್ಬೇಕು. ನಾಯಿಗಳ ತರ ಇಲ್ಲಿ ಬಂದು ಕೂತ್ಕೊಂಡು ಊಟ ಮಾಡ್ತೀರಾ, ನಾಚಿಕೆ ಆಗಲ್ಲ ನಿಮ್ಗೆ ಅಂತ ಬೈದ್ ಬಿಡ್ತಾನೆ. ಅವಾಗ ಅದರಲ್ಲಿದ್ದಂತ ಒಬ್ಬ ಹುಡುಗ, ಸರ್ ಯಾರಿಗ್ ಸರ್ ಬೈತಾ ಇದ್ದೀರಾ? ಯಾರಿಗ್ ಸರ್ ನಾಯಿ ಅಂತ ಹೇಳ್ತಾ ಇದ್ದೀರಾ? ಏನೋ ಹೊಟ್ಟೆ ಹಸುವಾಗಿತ್ತು, ಅದಕ್ಕೋಸ್ಕರ ಬಂದು ಊಟ ಮಾಡ್ತಾ ಇದೀವಿ, ಅದಕ್ಕೋಸ್ಕರ ಅಷ್ಟೊಂದ್ ಯಾಕೆ ಚೀಪ್ ಆಗಿ ಮಾತಾಡ್ತಾ ಇದ್ದೀರಾ? ಕ್ಯಾಟ್ರಿಂಗ್ ಹುಡುಗರು ಅಂತ ಅಂದಿದ್ದಕ್ ಮಾತ್ರಕ್ಕೆ ಚೀಪ್ ಆಗಿ ನೋಡ್ಬೇಡಿ ಸರ್. ಇದರಲ್ಲಿದ್ದಂತ ಪ್ರತಿಯೊಬ್ಬ ಹುಡುಗನು ಗ್ರಾಜ್ಯುಯೇಟೆಡ್. ನಮ್ಮ ಮನೇಲಿ ಎಲ್ಲಿ ದುಡ್ಡು ಕೇಳಿದ್ರೆ ಚೀಪ್ ಆಗ್ತೀವಂತ ನಮ್ಮ ದುಡ್ಡನ್ನ ನಾವೇ ಸಂಪಾದನೆ ಮಾಡಿ ನಮ್ಮ ಪಾಕೆಟ್ ಮನಿನ ರೆಡಿ ಮಾಡ್ಕೋತೀವಿ. ಯಾರನ್ನು ಕೇವಲವಾಗಿ ನೋಡ್ಬೇಡಿ. ಯಾರು ಒಂದ್ ಹೊತ್ತಿಗೆ ಊಟಕ್ಕೆ ಗತಿ ಇಲ್ಲದೆ ಬಂದು ಇಲ್ಲಿ ಕೆಲಸ ಮಾಡ್ತಾ ಇರೋದಿಲ್ಲ. ಅವ್ರಿಗೆ ಅವ್ರದೇ ಆದಂತ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅದಕ್ಕೋಸ್ಕರ ಇಂಥ ಕೆಲ್ಸಗಳನ್ನ ಮಾಡ್ತಾರೆ. ಹಸಿವು ತುಂಬಾ ಕೆಟ್ಟದು ಸರ್. ಯಾರಾದ್ರೂ ಅನ್ನ ಊಟ ಮಾಡ್ತಿರುವಾಗ ಅದನ್ನ ದಯವಿಟ್ಟು ತಡೆಯುವಂತ ಕೆಲಸ ಮಾಡಬೇಡಿ. ನನ್ನ ಜೀವನದಲ್ಲಿ ಈ ಕ್ಯಾಟರಿಂಗ್ ಕೆಲಸನ ನಾನು ಕೂಡ ಮಾಡಿ ಬಂದವನೇ. ಆ ಕಷ್ಟ ಹೆಂಗಿರುತ್ತೆ ಅಂತ ನನಗ್ ಮಾತ್ರ ಗೊತ್ತು. ಮದುವೆ ಸಮಾರಂಭಗಳಲ್ಲಿ ಎಲ್ರಿಗೂ ಊಟ ಮಾಡಿಸ್ತೀವಿ, ಆದ್ರೆ ನಮ್ಗೆ ಯಾರು ಬಂದು ನಿಂದು ಊಟ ಆಯ್ತಪ್ಪ ಅಂತ ಕೇಳೋರು ದಿಕ್ಕಿರೋದಿಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ರೆಸ್ಪೆಕ್ಟ್ ಕ್ಯಾಟರಿಂಗ್ ಬಾಯ್ಸ್.